ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ದೀರಾ ಸವಿನೆನಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 64 ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅನಲೈಸು, ಒಂದಿಷ್ಟು ಇನ್ಫಾರ್ಮೇಷನ್ ತಿಳ್ಕೊಂತ ಹೋಗೋಣ. ನಾಮಿನೇಷನ್ ಕೊಟ್ಟಿರ್ತಕ್ಕಂಥ ರಕ್ಷಿತ್ ಅವರ ಕಾರಣ ಎಷ್ಟು ಮಟ್ಟಿಗೆ ಸರಿ ಇತ್ತು, ಯಾರನ್ನ ನಾಮಿನೇಟ್ ಮಾಡಿದ್ರು, ಗಿಲ್ಲಿಯವರಿಗೂ ಮತ್ತು ರಘು ಅವರಿಗೆ ಆಗ್ತಕ್ಕಂಥ ಜಗಳದಲ್ಲಿ ಮುಖ್ಯವಾಗಿರ್ತಕ್ಕಂಥ ಕಾರಣವಾದರೂ ಏನು, ಕಾವ್ಯ ಅವರು ಗಿಲ್ಲಿಯವರ ನೆರಳಲ್ಲಿದ್ದಾರ, ಪದೇ ಪದೇ ಗಿಲ್ಲಿ 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 ಅಂತ ಟಾರ್ಚರ್ ಕೊಡ್ತಾ ಇದ್ದಾರ ಮನೆ ಮಂದಿಯವರೆಲ್ಲರೂ ಸೇರ್ಕೊಂಡು ಕಾವ್ಯ ಅವರಿಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಹುಡ್ಕೊಂತ ಹೋಗೋಣ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೇಕ್ ತಡ, ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಯ್ಯೋ ಬಿಗ್ ಬಾಸು ಬಿಗ್ ಬಾಸು ಬಿಗ್ ಬಾಸು, ಏನು ಬಿಗ್ ಬಾಸ್ ಇದು? ಜೊತೆಯಲ್ಲಿದ್ದವ್ರಿಗೆಲ್ಲ ತಂದು ಇಟ್ಬಿಟ್ರಲ್ಲ ನೀವು. ರಕ್ಷಿತಾ, ಗಿಲ್ಲಿ, ಕಾವ್ಯ ಹೆಂಗಿದ್ದವರು ಹೆಂಗೆ ಆಗ್ಬಿಟ್ರಲ್ಲಪ್ಪ. ಒಳ್ಳೆಯವರು 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 ಅಂತ ಆಟ ಆಡೋರೆಲ್ಲರೂ ಇವತ್ತು ಕೆಟ್ಟವರು ಅನ್ನೋ ರೀತಿಯಲ್ಲಿ ಟ್ರೋಲ್ ಆಗ್ತಾ ಇದ್ದಾರೆ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ರಘು ಅವರು ಮತ್ತು ಸ್ಪಂದನ್ ಅವರು ಕೂತ್ಕೊಂಡು ಮಾತಾಡ್ತಿರ್ತಾರೆ. ನಮ್ಮ ಜೊತೆ ಯಾರು ಒಡನಾಟ ಸ್ಪಷ್ಟವಾಗಿ ಚೆನ್ನಾಗಿದ್ದಾರೋ ಅವ್ರನ್ನ ನಾಮಿನೇಟ್ ಮಾಡೋಂಗಿಲ್ವಾ ಅಂತೇಳಿ ಸ್ಪಂದನ್ ಅವರು ತಿಳಿಸ್ತಾರೆ. ಈ ಒಂದು ವಿಚಾರ ಕುರಿತು ರಘು ಅವರು ಹೇಳ್ತಾರೆ, ಹಂಗೇನೂ ಇಲ್ಲ, ಆ ರೀತಿ ಇಲ್ಲಿ ಬರೋದೂ ಇಲ್ಲ, ನಾವು ಯಾರನ್ನ ಬೇಕಾದ್ರೂ ನಾಮಿನೇಟ್ ಮಾಡ್ಬೋದು, ಯಾರನ್ನ ಬೇಕಾದ್ರೂ ನಾವು ಸೇವ್ ಮಾಡ್ಬೋದು ಅಂತೇಳಿ ರಘು ಅವರು ತಿಳಿಸ್ತಾರೆ. ಧ್ರುವಂತ್ ಅವ್ರ ಬಗ್ಗೆ ಮಾತಾಡ್ತಿರ್ತಾರೆ. ಧ್ರುವಂತ್ ಅವರು ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಇದು ಯಾಕೆ ನನಗೆ ಸರಿ ಕಾಣ್ತಾ ಇಲ್ಲ, ಮನೆಗೆ ಹೋಗ್ತೀನಿ ಅಂತಂದ್ರೆ ನಮಗಂತೂ ತುಂಬಾನೇ ಖುಷಿ ಆಗುತ್ತೆ ಅಂತೇಳಿ ರಘು ಅವರು ಮತ್ತು ಸ್ಪಂದನ ಅವರು ಈ ರೀತಿಯಾಗಿ ಧ್ರುವಂತ್ ಅವ್ರ ಬಗ್ಗೆ ಮಾತಾಡ್ತಿರ್ತಾರೆ. ಓಕೆ, ಸೊ ಬಿಗ್ ಬಾಸ್ನವರು ಬಂದು 1ರಿಂದ ಹಿಡಿದು 11ರವರೆಗೆ ಒಂದು ರ್ಯಾಂಕನ್ನು ಕೊಡ್ತಾ ಹೋಗಿ ಸ್ಪರ್ಧೆಗಳನ್ನು ಕುರಿತು ಅವರ ಒಂದು ಮನೆಯಲ್ಲಿ ಇರ್ತಕ್ಕಂಥ ಒಡನಾಟ, ಕೆಲಸದಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಮನೆಯಲ್ಲಿ ಅನ್ನೋದು ಕುರಿತು ರ್ಯಾಂಕಿಂಗ್ನ ಕೊಟ್ಟು ಅವ್ರನ್ನ ನಿಲ್ಲಿಸಬೇಕಾಗತ್ತೆ ನಂಬರ್ ಒಟ್ಟಿಗೆ ಅಂತೇಳಿ ತಿಳಿಸ್ತಾರೆ ಬಿಗ್ ಬಾಸ್ನವರು. ಸೊ ಈ ಒಂದು ವಿಚಾರವಾಗಿ ಧನುಷ್ ಅವರು 11ನೇ ಸ್ಥಾನವನ್ನು ಮಾಳವಿಗೆ ಕೊಡ್ತಾರೆ. ಕಾರಣ ಏನು ಅಂತಂದರೆ ಮಾತಾಡ್ತಾ ಇಲ್ಲ ಅಂತೇಳಿ. 10ನೇ ಸ್ಥಾನಕ್ಕೆ ಸೂರಜ್ ಆಯ್ಕೆ ಮಾಡುತ್ತಾರೆ. ಕಾರಣ ಕೊಡುತ್ತಾರೆ, ಇವರು ಸಹ ಏನು ಮಾತಾಡ್ತಾ ಇಲ್ಲ ಅಂತೇಳಿ. 9ನೇ ಸ್ಥಾನಕ್ಕೆ ಧ್ರುವಂತ್ ಅವ್ರನ್ನ ಕೊಡ್ತಾರೆ. ಕೊಡ್ತಕ್ಕಂಥ ಕಾರಣ ಇವರು ತಪ್ಪಿದ್ರು ಸಹಿತ ಇವರು ಒಪ್ಕೊಳ್ಳೋದಿಲ್ಲ ಅಂತೇಳಿ. 8ನೇ ಸ್ಥಾನ ರಾಸಿಕ್ ಅವರಿಗೆ ಕೊಡ್ತಾರೆ, ಬೇರೆಯವ್ರ ಜೊತೆ ಮಾತಾಡ್ತಾ ಇಲ್ಲ ಅಂತೇಳಿ. 7ನೇ ಸ್ಥಾನ ಸ್ಪಂದನ್ ಅವರಿಗೆ ಕೊಡ್ತಾರೆ. ಕೊಡ್ತಕ್ಕಂಥ ಕಾರಣ ಇನ್ನೂ ತುಂಬ ಮಾತಾಡಬೇಕು ಅಂತೇಳಿ. ರಘು ಅವರಿಗೆ 6ನೇ ಸ್ಥಾನ, ಗಿಲ್ಲಿ ಮತ್ತು ರಕ್ಷಿತ್ ಅವ್ರ ಜೊತೆ ಮಾತ್ರ ಮಾತಾಡ್ತಾ ಇರ್ತಾರೆ, ಬೇರೆಯವ್ರ ಜೊತೆಗೆ ಮಾತಾಡಂಗಿಲ್ಲ ಅಂತೇಳಿ. ಸೊ 5ನೇ ಸ್ಥಾನ ಅಭಿ ಅವರಿಗೆ ಕೊಡ್ತಾರೆ, ಮಾತಾಡೋ ಜಾಗದಲ್ಲಿ ಮಾತಾಡಂಗಿಲ್ಲ ಇವರು ಅಂತೇಳಿ. 4ನೇ ಸ್ಥಾನ ರಕ್ಷಿತ್ ಅವ್ರಿಗೆ ಕೊಡ್ತಾರೆ, ಮಾತಾಡೋ ಜಾಗದಲ್ಲಿ ಮಾತಾಡ್ತೀರಿ, ಆದರೆ ಬೇರೆಯವರ ಡಿಸಿಷನ್ ನೀವೇ ಹೇಳ್ತೀರಿ ಅಂತೇಳಿ. ಇನ್ನು 3ನೇ ಸ್ಥಾನ ಅಶ್ವಿನಿ ಅವರಿಗೆ, ಬೇರೆಯವರ ಸ್ಟ್ಯಾಂಡ್ ನೀವು ತಗೋತೀರಿ ಅಂತೇಳಿ. ಇನ್ನು 2ನೇ ಸ್ಥಾನ ಇರಿಟೇಟ್ ಜಾಸ್ತಿ ಮಾಡ್ತೀರಿ ನೀವು, ಅದಕ್ಕೋಸ್ಕರ 2ನೇ ಸ್ಥಾನ ನೀವು ಅಂತೇಳಿ. ಇನ್ನು 1ನೇ ಸ್ಥಾನ ಕಾವ್ಯ ಅವರು ಕೊಡ್ತಾರೆ, ಇವರೆಲ್ಲರ ಪರವಾಗಿ ಸ್ಟ್ಯಾಂಡ್ ತಗೊಳ್ತಾರೆ, ಹಾಗಾಗಿ 1ನೇ ಸ್ಥಾನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿರ್ತಾರೆ. ಧನುಷ್ ಅವರು ಕೊಡ್ತಕ್ಕಂಥ ಒಂದು ಫ್ಯಾಕ್ಟ್ ಏನಿದೆ, ಈ ಒಂದು ಫ್ಯಾಕ್ಟ್ನ ನೋಡ್ಕೊತ ಬನ್ನಪ್ಪ ಅಂತಂದರೆ, ಒಂದು ಕಾಮನ್ ಆಗಿರ್ತಕ್ಕಂಥ ವಿಷಯ ಯಾವುದು ಅಂತ ಅನ್ನೋದಾದ್ರೆ ಮಾತಾಡಂಗಿಲ್ಲ, ಮಾತಾಡ್ತಾ ಇಲ್ಲ, ಮಾತಾಡಂಗಿಲ್ಲ, ಮಾತಾಡ್ತಾ ಇಲ್ಲ. ಇದೇ ಒಂದು ಕಾರಣಗಳು ಇಲ್ಲಿ ಮೇಲ್ನೋಟಕ್ಕೆ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ಒಂದು ಪ್ರಕ್ರಿಯೆಯಲ್ಲಿ. ಸೊ ಇದು ಧನುಷ್ ಅವರ ಪ್ರಕಾರ ಆಗುತ್ತೆ ರ್ಯಾಂಕಿಂಗಲ್ಲಿ ನಿಲ್ಲಿಸ್ತಕ್ಕಂಥ ಒಂದು ಚಟುವಟಿಕೆ ಆಗಿರ್ತೈತಿ. ವೀಕ್ಷಕರ ಪ್ರಕಾರ ಹೇಳೋದಾದರೆ ಇವು ಡಿಸರ್ವ್ ಇದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ ನೋ ವೇ, ಚಾನ್ಸೇ ಇಲ್ಲ. 1ನೇ ಸ್ಥಾನಕ್ಕೆ ಕಾವ್ಯವರು ಸೂಕ್ತನಾ? ಇಲ್ಲವೇ ಇಲ್ಲ. 2ನೇ ಸ್ಥಾನಕ್ಕೆ ಗಿಲ್ಲಿಯವರು ಸೂಕ್ತನಾ? ಇಲ್ಲವೇ ಇಲ್ಲ. 3ನೇ ಸ್ಥಾನಕ್ಕೆ ಅಶ್ವಿನಿಯವರು ಸೂಕ್ತನಾ? ನೋ ವೇ, ಚಾನ್ಸೇ ಇಲ್ಲ. 4ನೇ ಸ್ಥಾನಕ್ಕೆ ರಕ್ಷಿತ್ ಅವರು ಕೇಳಲೇಬೇಡಿ, ಆ ಒಂದು ನಂಬರ್ಗಳನ್ನು ಅವರು ಮುಕ್ತವಾಗಿ ತಗೊಳ್ಳೋದೂ ಇಲ್ಲ. ಈ ವಿಚಾರವಾಗಿ ತುಂಬಾ ಜಗಳ ಆಗುತ್ತೆ ಮನೆಯವರೊಟ್ಟಿಗೆ ಎಲ್ಲರೂ ಸೇರಿಕೊಂಡು. ರಘು ಅವರು ಗಿಲ್ಲಿಯವ್ರ ಜೊತೆ ಜಗಳ ಮಾಡ್ತಾರೆ, ರಕ್ಷಿತ್ ಅವರು ರಾಶಿಕ್ ಅವ್ರ ಜೊತೆ ಜಗಳ ಮಾಡ್ತಾರೆ, ಇಬ್ಬರ ಜಗಳ ಮಾಡೋದು ಈ ವಿಚಾರಕ್ಕೆ. ಸೊ ಇವರು ಜಗಳ ನೋಡೋಕ್ಕಾಗದೇನೆ ಬಿಗ್ ಬಾಸ್ನವರು ಬಂದು ಅತಿಥಿಗಳಾಗಿ ಬಂದಿರತಕ್ಕಂಥ ರಜತ್ ಅವರು ಮತ್ತು ಚೈತ್ರ ಅವರಿಗೆ ಈ 1ನೇ ಸ್ಥಾನಕ್ಕೆ ಒಬ್ಬರನ್ನ ಸೂಚನೆ ಮಾಡ್ಬೇಕು ನೀವು ಅಂತ ತಿಳಿಸ್ತಾರೆ, ಚೈತ್ರ ಅವರಿಗೆ ಮತ್ತು ರಜತ್ ಅವರಿಗೆ. ಸೊ ಇವರಿಬ್ಬರು ಸೇರಿಕೊಂಡು ರಘು ಅವ್ರನ್ನ 1ನೇ ಸ್ಥಾನಕ್ಕೆ ಆಯ್ಕೆ ಮಾಡ್ತಾರೆ. ಪ್ರಕ್ರಿಯೆ ಮುಗಿದೋಗ್ಬಿಡುತ್ತೆ. ಮುಗಿದಾದ ನಂತರ ಮತ್ತೆ ಒಳ್ಳೆ ಧನುಷ್ ಅವ್ರ ಹತ್ರ ಹೋಗಿ ಕ್ಲಾರಿಫಿಕೇಶನ್ ತಗೊಳ್ತಾರೆ ರಕ್ಷಿತ್ ಅವರು. ಮಾಳು ಅವ್ರನ್ನ ಯಾಕೆ ನೀವು 11ನೇ ಸ್ಥಾನಕ್ಕೆ ನಿಲ್ಲಿಸಿದ್ರಿ ವಾದ ಮಾಡ್ತಾಳೆ ಧನುಷ್ ಅವರೊಟ್ಟಿಗೆ. ಆಲ್ರೆಡಿ ಆ ಒಂದು ಟಾಸ್ಕ್ ಮುಗಿದೋಗ್ಬಿಟ್ಟಿದೆ, ಮತ್ತೆ ಚರ್ಚೆ ಮಾಡೋ ಅವಶ್ಯಕತೆ ಬೇಕಿತ್ತಾ ಈ ಅಮ್ಮಂಗೆ, ರಕ್ಷಿತ್ ಅವರಿಗೆ? ತಮ್ಮಲ್ಲಿ ಅಲ್ಲೇ ಇರ್ತಕ್ಕಂಥ ವಿಷಯದಲ್ಲಿ ಮೂಗು ತೋರಿಸಿ ಕೆಟ್ಟವರಾಗಿ ಕಾಣ್ತಾ ಇದ್ದಾರೆ ಜನರ ದೃಷ್ಟಿಯಲ್ಲಿ ಇವಾಗ. ಸೊ ಇದಾದ ನಂತರ ಮಾಳು ಅವರಿಗೆ ಎಲ್ಲರೂ ಸೇರಿಕೊಂಡು ಫಿಟ್ಟಿಂಗ್ ಇಡ್ತಾರೆ. ನಿನ್ನ ಪರವಾಗಿ ನೀನು ಸ್ಟ್ಯಾಂಡ್ ತಗೋಬೇಕು, ನಿನ್ನ ಪರವಾಗಿ ಅವಳೇ ಮಾತಾಡ್ತಾ ಇದ್ದಾಳೆ, ಹಂಗೆ ಹಿಂಗೆ ಅಂತೇಳಿ ಸ್ವಲ್ಪ ಮಸಾಜ್ ಮಾಡೋ ಕಾರ್ಯಕ್ರಮ ಏರ್ಪಡುತ್ತೆ ಧನುಷ್ ಅವ್ರ ಕಡೆಯಿಂದ, ಅಭಿ ಅವ್ರ ಕಡೆಯಿಂದ, ಹಾಗೆಯೇ ಗಿಲ್ಲಿ ಅವ್ರ ಕಡೆಯಿಂದ. ನಂತರ ಬರ್ತಕ್ಕಂಥದ್ದೇ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗುತ್ತೆ. ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬೆನ್ನಿಗೆ ಚೂರಿ ಚುಚ್ಚಬೇಕಾಗುತ್ತೆ, ಚುಚ್ಚಿ ಅವ್ರನ್ನ ನಾಮಿನೇಟ್ ಮಾಡಬೇಕಾಗುತ್ತೆ ಸ್ಪರ್ಧಿಗಳೆಲ್ಲರೂ. ರಜತ್ ಅವರು ಮತ್ತು ಚೈತ್ರ ಅವ್ರನ್ನ ಹೊರತುಪಡಿಸಿ ಈ ಒಂದು ಪ್ರಕ್ರಿಯೆ ಆರಂಭವಾಗುತ್ತೆ. ಅಲ್ಲ, ಇವರಿಬ್ಬರನ್ನ ಯಾಕೆ ಕನ್ಸಿಡರ್ ಮಾಡಲಿಲ್ಲ ಅಂತ ನನಗೆ ಅನ್ಸುತ್ತೆ. ಕನ್ಸಿಡರ್ ಮಾಡಬೇಕಿತ್ತು. ಇದು ಯಾಕೋ ಫೇವರಿಸಮ್ ಅನ್ನಿಸ್ತು ನನಗೆ. ಆಯ್ಕೆ ಆಗುತ್ತಾರೆ ಮೊದಲದಾಗಿ ಇವರು ಚೂಸ್ ಮಾಡ್ತಕ್ಕಂಥ ಹೆಸರು ಯಾವುದು ಅನ್ನೋದಾದರೆ ರಾಸಿಕ್ ಅವರು ಮತ್ತು ರಕ್ಷಿತ್ ಅವ್ರನ್ನ ಚೂಸ್ ಮಾಡ್ತಾರೆ ಇವರು. ಕಾರಣ ಯಾವುದು ಅನ್ನೋದಾದರೆ ರಾಸಿಕ್ಗೆ ಕೊಡ್ತಕ್ಕಂಥ ಕಾರಣ, ನಾನು ಗಿಲ್ಲಿ ಪರವಾಗಿ ಸ್ಟ್ಯಾಂಡ್ ತಗೊತೀನಿ ಅಂತಂತಾರೆ.
ಸೊ ಇದು ನನಗೆ ಇಷ್ಟ ಆಗ್ತಾ ಇಲ್ಲ ನನಗೆ ಅಂತೇಳಿ ರಾಶಿಕಾ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಕಾವ್ಯ ಅವರು. ಈ ಒಂದು ರೀಸನ್ ಎಷ್ಟರ ಮಟ್ಟಿಗೆ ಸರಿ, ಸೂಕ್ತವಾಗಿದೆಯಾ ಇದು ಒಂದು ನಾಮಿನೇಷನ್ಗೆ ಬೇಕಾಗಿರ್ತಕ್ಕಂಥ ಕಾರಣ, ಕಾವ್ಯ ಅವರು ಕೊಡ್ತಕ್ಕಂಥ ಕಾರಣ ಸರಿನಾ? ಇದಂಗೆ ಪಾಯಿಂಟಲ್ಲಿ ಇಟ್ಕೊಳ್ಳಿ, ಬರ್ತೀನಿ ಮುಂದೆ. ಸೊ ಇನ್ನು ಎರಡನೇ ವಿಚಾರಕ್ಕೆ ಬರೋದಾದರೆ ರಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಕಾವ್ಯ ಅವರು. ನಾಮಿನೇಷನ್ ಮಾಡುವಾಗ ವ್ಯಾಲಿಡ್ ಆಗಿರ್ತಕ್ಕಂಥ ರೀಸನ್ ಕೊಡೋದಿಲ್ಲ ಇವರು ಅಂತೇಳಿ ತಿಳಿಸ್ತಾರೆ ಕಾವ್ಯ ಅವರು. ಈ ಒಂದು ವಿಷಯನ ಯಾಕೆ ಹೇಳಿದ್ರು ಕಾವ್ಯ ಅವರು ಅನ್ನೋ ವಿಚಾರಕ್ಕೆ ಬರೋದಾದರೆ, ಹೋದ ವಾರ ಗಿಲ್ಲಿ ಅವ್ರನ್ನ ಇದೇ ಒಂದು ಕಾರಣಕ್ಕೋಸ್ಕರ ನಾಮಿನೇಟ್ ಮಾಡಿರ್ತಾರೆ. ಇದು ಒಂದು ಮೇನ್ ಪಾಯಿಂಟ್ ಆಗುತ್ತೆ. ಹಾಗೆಯೇ ಹೋದ ವಾರ ರಘು ಅವ್ರನ್ನ ಸಹ ರಕ್ಷಿತಾ ಅವರು ಅನಿರೀಕ್ಷಿತವಾಗಿ ನಾಮಿನೇಟ್ ಮಾಡಿರ್ತಾರೆ. ಸೊ ಹಾಗಾಗಿ ಇದು ನೀವು ಮಾಡಿದ ತಪ್ಪು, ವೀಕ್ ಕಂಟೆಸ್ಟೆಂಟ್ಗಳನ್ನು ನಾಮಿನೇಟ್ ಮಾಡಬೇಕು ಅನ್ನೋ ವಿಚಾರನ ಕುರಿತು ರಕ್ಷಿತಾ ಅವರಿಗೆ ಬುದ್ಧಿವಾದ ಹೇಳಿರ್ತಾರೆ ಕಾವ್ಯ ಅವರು. ಸೊ 2 ಪಾಯಿಂಟ್ನ ಮನದಲ್ಲಿಟ್ಕೊಂಡು ಏನು ಮಾಡ್ತಾರೆ, ರಕ್ಷಿತಾ ಅವ್ರನ್ನ ಈ ವಾರ ನಾಮಿನೇಟ್ ಮಾಡ್ತಾಳೆ ಕಾವ್ಯ ಅವರು. ಅಶ್ವಿನಿ ಗೌಡ ಅವರು ಯಾರನ್ನ ಚೂಸ್ ಮಾಡ್ತಾರೆ ಅನ್ನೋ ವಿಚಾರಕ್ಕೆ ಬರೋದಾದರೆ ಕಾವ್ಯ ಅವ್ರನ್ನ ಮತ್ತು ಅಭಿ ಅವ್ರನ್ನ ಚೂಸ್ ಮಾಡ್ತಾರೆ. ಕಾವ್ಯ ಅವರಿಗೆ ಕೊಡ್ತಕ್ಕಂಥ ಕಾರಣ, ಇವರು ನನಗಿಂತ ಸ್ಟ್ರಾಂಗ್ ಇಲ್ಲ, ಇದು ಎಷ್ಟರ ಮಟ್ಟಿಗೆ ನಿಜ. ಸೊ ಈ ಒಂದು ಪಾಯಿಂಟ್ನು ನೆನ್ಪಿಟ್ಕೊಳ್ಳಿ. ಸೊ ಅಭಿ ಅವರಿಗೆ ಕೊಡ್ತಕ್ಕಂಥ ಕಾರಣ, ಹಿಂದಿನ ವಾರ ಏನು ಕೆಲಸಗಾರರ ಪರವಾಗಿ ಸ್ಟ್ಯಾಂಡ್ ತಗೊಳ್ಳಿಲ್ಲ, ನೀವು ಬರೀ ಅತಿಥಿಗಳ ಪರವಾಗಿ ನೀವು ಸ್ಟ್ಯಾಂಡ್ ತಗೊಳ್ತಾ ಇದ್ರಿ, ಹಂಗಾಗಿ ನಿಮ್ಮ ಒಂದು ಆಟ ನನಗೆ ಮೆಚ್ಚುಗೆ ಆಗಲಿಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಅಭಿ ಅವ್ರನ್ನ ನಾನು ಈ ವಾರ ವೀಕ್ ಕಂಟೆಸ್ಟೆಂಟ್ ಆಗಿ ಪರಿಗಣಿಸಿ ನಾನು ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ತಾರೆ ಅಶ್ವಿನಿ ಗೌಡ ಅವರು ಅಭಿ ಅವರಿಗೆ. ಧ್ರುವಂತ್ ಅವರು ಸೂಚನೆ ಮಾಡ್ತಕ್ಕಂಥ ಹೆಸರು ಸೂರಜ್ ಅವ್ರನ್ನ ಮತ್ತು ಅಭಿ ಅವರು ಸೂಚನೆ ಮಾಡುತ್ತಾರೆ. ಅಭಿ ಅವರ ಹೆಸರನ್ನು ಸೂಚನೆ ಮಾಡುತ್ತಾರೆ. ಸೂರಜ್ ಅವರಿಗೆ ಕೊಡ್ತಕ್ಕಂಥ ಕಾರಣ, ಇಲ್ಲಿಂದ ತಂದು ಅಲ್ಲಿ ಇಡ್ತಾರೆ, ಅಲ್ಲಿಂದ ತಂದು ಇಲ್ಲಿ ಇಡ್ತಾರೆ, ಅವ್ರಿಗೆ ನಾಮಿನೇಟ್ ಮಾಡ್ತಾರೆ. ಅಭಿ ಅವರಿಗೆ ಕೊಡ್ತಕ್ಕಂಥ ಕಾರಣ ಏನು ಅನ್ನೋದಾದ್ರೆ, ಮೊದಲು ಏನೇನು ಹೇಳಕ್ ಹೋದ್ರೆ ಅವರು, ಸೊ ರಿಟರ್ನ್ ಪ್ರಶ್ನೆ ಕೇಳಕ್ ಹೋದಾಗ ಅದಕ್ಕೆ ಉತ್ತರ ಕೊಡೋಕ್ಕಾಗದೇನೆ ಧ್ರುವಂತ್ ಅವರು ಹೋದ ವಾರ ನಿನ್ನ ಆಟ ನನಗೆ ಅಷ್ಟಾಗಿ ಚೆನ್ನಾಗಿ ಕಾಣಲಿಲ್ಲ, ಅಷ್ಟಾಗಿ ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೋಸ್ಕರ ಈ ವಾರ ನಿಮ್ಮನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ತಾರೆ. ಈ ಒಂದು ಕಾರಣ ಎಷ್ಟರ ಮಟ್ಟಿಗೆ ಸೂಕ್ತ, ಇದನ್ನು ಸಹ ನೆನಪಿಟ್ಕೊಳ್ಳಿ. ಇನ್ನು ರಘು ಅವ್ರ ವಿಚಾರಕ್ಕೆ ಬರೋಣ. ರಘು ಅವರು ಯಾರನ್ನ ನಾಮಿನೇಟ್ ಮಾಡ್ತಾರೆ ಅನ್ನೋ ವಿಚಾರಕ್ಕೆ ಬರೋದಾದ್ರೆ, ಧ್ರುವಂತ್ ಅವ್ರನ್ನ ಮತ್ತು ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ ಇವರು. ಧ್ರುವಂತ್ ಅವರಿಗೆ ಕೊಡ್ತಕ್ಕಂಥ ಕಾರಣ, ಇವರು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ನಾನು ಇವ್ರ ಮನೆಗೆ ಹೋಗ್ಬಿಡ್ಲಿ ಅಂತೇಳಿ ನಾನು ಇವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತೇಳಿ ತಿಳಿಸ್ತಾರೆ. ಗಿಲ್ಲಿ ಕೊಡ್ತಕ್ಕಂಥ ಕಾರಣ ಯಾವುದು ಅನ್ನೋದಾದ್ರೆ, ಮನೆ ಕೆಲಸದಲ್ಲಿ ಜಾಸ್ತಿ ಕೈಗಳ್ತನ ಮಾಡ್ತಾರೆ, ಇವರ ಒಂದು ಬಿಹೇವಿಯರ್ ಇಂದ ಹೋದ ವಾರ ಆಟ ಎತ್ಕೊಟ್ಟೋಯ್ತು, ಸೊ ಅದಕ್ಕೋಸ್ಕರ ನಾನು ಇವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತೇಳಿ ತಿಳಿಸ್ತಾರೆ. ರಕ್ಷಿತಾ ಅವರು ಚೂಸ್ ಮಾಡ್ತಕ್ಕಂಥ ಹೆಸರುಗಳು ಯಾವುದು ಅನ್ನೋದಾದರೆ, ನಾಮಿನೇಷನ್ ಪ್ರಕ್ರಿಯೆಗೆ ಕಾವ್ಯ ಅವ್ರನ್ನ ಮತ್ತು ಗಿಲ್ಲಿ ಅವ್ರನ್ನ ಸೂಚನೆ ಮಾಡುತ್ತಾರೆ. ಗಿಲ್ಲಿ ಅವರಿಗೆ ಕೊಡ್ತಕ್ಕಂಥ ಕಾರಣ ಯಾವುದು ಅನ್ನೋದಾದರೆ, ಮನೆ ಕೆಲಸದಲ್ಲಿ ಅಷ್ಟಾಗಿ ನೀವು ತೊಡಸ್ಕೊಳ್ತಾ ಇಲ್ಲ, 100% ಮನೆ ಕೆಲಸದಲ್ಲಿ ನೀವು ಭಾಗಿಯಾಗ್ತಾ ಇಲ್ಲ, ಡಮ್ಮಿ ಪೀಸ್ ನೀನು ಅಂತೇಳಿ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ರಕ್ಷಿತಾ ಅವರು. ಇನ್ನು ಕಾವ್ಯ ಅವರ ವಿಚಾರಕ್ಕೆ ಬರೋದಾದರೆ, ಮನೆ ಕೆಲಸನೂ ಸಹ ನೀವು ಮಾಡ್ತಾನೂ ಇಲ್ಲ, ನೀನು ಕೆಲಸ ಮಾಡ್ತಾ ಇದ್ದೀಯ ಅಂತ ನನಗೆ ಎಲ್ಲೂ ಕಾಣಿಸ್ತಾನೂ ಇಲ್ಲ ಎಷ್ಟು ವಾರಗಳ ಪ್ರಕಾರ. ನನಗೆ ಕಂಪೇರ್ ಮಾಡಿದಪ್ಪ ಅಂದರೆ ನೀನು ನನಗೆ 1% ಸಹಿತ ಕಾಂಪಿಟೇಟರ್ ನೀನು ಅಂತ ನನಗೆ ಅನ್ನಿಸ್ತಾನೂ ಇಲ್ಲ ಅಂತ ನಿಮ್ಮಿಂದ ಗಿಲ್ಲಿಯವರ ಆಟ ಸಹ ಎತ್ಕೊಟ್ಟು ಹೋಗ್ತಾ ಇದೆ. ಸೊ ಈ ಒಂದು ಕಾರಣ ಇಟ್ಕೊಂಡು ರಕ್ಷಿತ್ ಅವರು ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ನನ್ನ ಪ್ರಕಾರ 2 ವ್ಯಾಲಿಡ್ ಆಗಿರ್ತಕ್ಕಂಥ ರೀಸನ್ಗಳು ಅಂತ ಅನಿಸುತ್ತೆ. ಏನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೆಗೆಟಿವಿಟಿ ಪೋಸ್ಟ್ಗಳೇ ಜಾಸ್ತಿ ಬರ್ತಾ ಇದ್ದಾವೆ. ಯಾಕಂದಪ್ಪ ಅಂತಂದರೆ ಇವ್ರಿಗೆ ಸರಿಯಾಗಿ ಕಾರಣ ಕೊಡೋಕ್ಕೆ ಬರ್ತಾ ಇಲ್ಲ ಅಂತ. ಇದಕ್ಕಿಂತ ಒಳ್ಳೆಯ ಕಾರಣಗಳು ಬೇಕಾ? ಯಾರು ಕರೆಕ್ಟಾಗಿ ನಾಮಿನೇಷನ್ ಪ್ರಕ್ರಿಯೆಗೆ ಒಳ್ಳೆ ಕಾರಣ ಕೊಟ್ಟಿದ್ದಾರೆ ನೀವೇ ಹೇಳಿ ನೋಡೋಣ. ನಮಗೆ ಯಾರು ಇಷ್ಟ ಇಲ್ವೋ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ವೀಕ್ ಕಂಟೆಸ್ಟೆಂಟ್ ಮನೆಯಿಂದ ಹೊರಗೆ ಹೋಗಬೇಕು ಅಂತ ಬರ್ತಾ ಇಲ್ಲ. ಇಲ್ಲಿ ನನ್ನ ಮನಸ್ಸಿಗೆ ಅವರು ಇಷ್ಟ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಇವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಒಂದು ಜಿದ್ದಿ ಈ ಒಂದು ಪ್ರಕ್ರಿಯೆಯಲ್ಲಿ ಗೋಚರಿಸುತ್ತಾ ಇದೆ. ಇದು ನನ್ನ ಒಂದು ಪರ್ಸ್ಪೆಕ್ಟಿವ್ ಆಗುತ್ತೆ. ರಕ್ಷಿತ್ ಅವರ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡ್ತಾ ಹೋದ್ನಪ್ಪ ಅಂತಂದ್ರೆ ಆಳವಾಗಿ ಇಳಿಬೇಕಾಗತ್ತೆ ಈ ಒಂದು ವಿಚಾರಕ್ಕೆ. ಮೊದಲನೇದಾಗಿ ಕಾವ್ಯ ಅವರು ರಕ್ಷಿತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಈ ಒಂದು ಜಿದ್ದಿನ ಇಟ್ಕೊಂಡು ರಕ್ಷಿತ್ ಅವ್ರು ಸಹಿತ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ನನಗೆ ನೀನು ಕೊಟ್ಟರೆ ನಿನಗೆ ನಾನು ಕೊಡ್ತೀನಿ. ಇಲ್ಲಿ ಆಲ್ಮೋಸ್ಟ್ ಆಗಿ ಎಲ್ಲ ಸ್ಪರ್ಧಿಗಳು ಹಿಂಗೇನೆ ನಾಮಿನೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಕಾರಣಗಳು ಮ್ಯಾಟ್ರೇ ಆಗೋದಿಲ್ಲ, ಇಲ್ಲಿ ಕೌಂಟ್ ಆಗೋದು ಓನ್ಲಿ ಜಿದ್ದಿ ಮಾತ್ರ. ಸೊ ಪದೇ ಪದೇ ರಕ್ಷಿತ್ ಅವರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ಕೆಲ 3 ವಾರಗಳ ದಿನದಿಂದ ಹಿಡಿದು ಇಲ್ಲಿವರೆಗೂ ಇವತ್ತಿನ ದಿನದವರೆಗೂ ರಕ್ಷಿತ್ ಅವರ ಒಂದು ಆಟದಲ್ಲಿ ತುಂಬಾ ಬದಲಾವಣೆ ಆಗ್ತಾ ಇದೆ. ಇದಕ್ಕೆ ಕಾರಣ ಕಿಚ್ಚನ ಚಪ್ಪಾಳೆ. ಸೊ ಈ ಒಂದು ಕಿಚ್ಚನ ಚಪ್ಪಾಳೆ ಇವರ ಒಂದು ಆಟಕ್ಕೆ ಅಡ್ಡಿ ಉಂಟು ಮಾಡ್ತಾ ಗೊತ್ತಿಲ್ಲ. ಇದರಿಂದ ಒಂದು ಮ್ಯಾಟ್ರು ತುಂಬಾನೇ ಅಬ್ಸರ್ವ್ ಮಾಡ್ಬೋದು. ರಕ್ಷಿತ್ ಅವರು ಯಾಕೆ ಅವರ ಕೆಲ 3 ವಾರಗಳ ಪ್ರಕಾರ ನಾಮಿನೇಷನ್ ಮಾಡಿರ್ತಕ್ಕಂಥ ಕಂಟೆಸ್ಟೆಂಟ್ಗಳ ಹೆಸರನ್ನ ರಿಸ್ಟ್ರಿ ತೆಗೆದು ನೋಡ್ತಾ ಹೋದ್ನಪ್ಪ ಅಂತಂದರೆ ಇದರಲ್ಲೇ ಗೊತ್ತಾಗುತ್ತೆ ಯಾವುದಾದ್ರೂ ಒಂದು ದೊಡ್ಡ ತಲೆಯನ್ನು ಹೊಡಿಬೇಕು ಅನ್ನೋ ಮನೋದೃಷ್ಟಿ ಇವರ ಒಂದು ಮನಸ್ಸಲ್ಲಿ ಪಕ್ಕಾ ಇದೆ ಅಂತ ಗೊತ್ತಾಗುತ್ತೆ. ಆದರೆ ಈ ಒಂದು ಪ್ಲ್ಯಾನ್ ವರ್ಕೌಟ್ ಆಗ್ತಾ ಇಲ್ಲ ರಕ್ಷಿತ್ ಅವರ ಪ್ರಕಾರ. ಹೆಂಗಾರ ಮಾಡಿ ಒಂದು ದೊಡ್ಡ ವಿಕೆಟ್ನ ಉರುಳಿಸಿಬಿಡೋಣ ಅಂತ ಹೇಳ್ಕೇಸಿ ಏನೇನೋ ಪ್ಲ್ಯಾನ್ ಮಾಡ್ತಾ ಇದೆ ರಕ್ಷಿತಾ. ಆದರೆ ಬಿಗ್ ಬಾಸ್ನವರು ಬಂದು ಏನಾದರೂ ಒಂದು ಟ್ವಿಸ್ಟ್ ಕೊಟ್ಟು ಇವರ ಒಂದು ಪ್ಲ್ಯಾನ್ನ ಉಲ್ಟಾ ಮಾಡಿಬಿಡ್ತಾರೆ. ಇವತ್ತೂ ಆಗಿದ್ದೆ ಹಿಂಗೇನೆ. ಈ ವಾರ ಮತ್ತೆ ಏನು ಟ್ವಿಸ್ಟ್ ಕೊಟ್ಟು ಇವರ ಒಂದು ಪ್ಲ್ಯಾನ್ ಉಲ್ಟಾ ಮಾಡ್ತಾರೋ ಏನೋ ಗೊತ್ತಿಲ್ಲ. ಹೆಂಗಾರ ಮಾಡಿ ಒಂದು ದೊಡ್ಡ ವಿಕೆಟ್ನ ಉಳಿಸ್ಬೇಕು ಅನ್ನೋದು ರಕ್ಷಿತ್ ಅವರ ಒಂದು ಮನದಾಳದ ಮಾತು, ಹಾಗೆಯೇ ಗೇಮ್ ಪ್ಲ್ಯಾನು ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ.
ಓಕೆ ಗೈಸ್, ಇವತ್ತಿನ ಒಂದು ಎಪಿಸೋಡ್ ವಿಚಾರಕ್ಕೆ ಬರೋಣ. ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು, ಯಾರ ಒಂದು ಟಾಸ್ಕಲ್ಲಿ ಗೆದ್ರು, ಯಾರ ಒಂದು ಜೋಡಿಯಾಗಿ ಯಾರು ಆಯ್ಕೆ ಆದ್ರು, ಯಾರಿಗೆಲ್ಲ ಪ್ಲಸ್ ಪಾಯಿಂಟ್ ಆಗ್ಬೋದು, ಯಾರಿಗೆಲ್ಲ ಮೈನಸ್ ಪಾಯಿಂಟ್ ಆಗ್ಬೋದು, ಮತ್ತೆ ಯಾರೆಲ್ಲ ಜಗಳ ಮಾಡ್ಕೊಂಡ್ರು, ಮತ್ತೆ ಯಾರೆಲ್ಲ ಒಂದಾದ್ರು ಅನ್ನೋ ವಿಚಾರ ಕುರಿತು ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅನಲೈಸ್ ಮಾಡ್ಕೊಂತ ಹೋಗೋಣ ಈ ಒಂದು ಎಪಿಸೋಡ್ನ ಕುರಿತು. ಸೊ ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ನಿನ್ನೆ ಏನು ಡಿಸ್ಕಂಟಿನ್ಯೂ ಆಗಿತ್ತು ನಾಮಿನೇಷನ್ ಪ್ರಕ್ರಿಯೆ, ಇವತ್ತು ಈ ಒಂದು ಎಪಿಸೋಡಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಮೊದಲನೇದಾಗಿ ಬರ್ತಕ್ಕಂಥದ್ದು ನಾಮಿನೇಷನ್ ಪ್ರಕ್ರಿಯೆಗೆ ಬರ್ತಕ್ಕಂಥದ್ದು ರಾಸಿಕ್ ಅವರು ಸ್ಪಂದನ ಮತ್ತು ಕಾವ್ಯನ ನಾಮಿನೇಟ್ ಮಾಡ್ತಾರೆ. ಸ್ಪಂದನಗೆ ಕೊಡ್ತಕ್ಕಂಥ ಕಾರಣ ಏನು ಅಂದ್ರೆ, ಇವರು ಬಿಗ್ ಬಾಸ್ ಮನೆಯಲ್ಲಿ ಏನು ಆಟನೂ ಆಡ್ತಾ ಇಲ್ಲ, ಸೇಫ್ ಗೇಮ್ ಅಲ್ಲಿ ಆಟ ಆಡ್ತಾ ಇದ್ದಾರೆ ಸ್ಪಂದನ ಅವರು. ಇವರು ಇಲ್ಲಿರೋದಕ್ಕಿಂತ ಮನೆಗೆ ಹೋಗೋದೇ ಬೆಟ್ರು ಅಂತ ನನ್ನ ಒಂದು ಅನಿಸಿಕೆಯಾಗಿ ಆ ಒಂದು ಕಾರಣಕ್ಕೋಸ್ಕರ ನಾನು ಇವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ತಿಳಿಸ್ತಾರೆ ರಾಸಿಕ್ ಅವರು ಸ್ಪಂದನ ಅವ್ರನ್ನ ಕುರಿತು. ಕಾವ್ಯ ಅವರಿಗೆ ಕೊಡ್ತಕ್ಕಂಥ ಕಾರಣ ಯಾವುದು ಅನ್ನೋದಾದ್ರೆ, ಇವರು ಗ್ರೂಪ್ ಅಲ್ಲೇ ಇರ್ತಾರೆ, ಅವರ ಗ್ರೂಪ್ ಅಲ್ಲಿರೋರನ್ನ ನಾಮಿನೇಟ್ ಮಾಡೋದಿಲ್ಲ ಅಂತ ಹೇಳಿ ತಿಳಿಸ್ತಾರೆ. ಸೊ ಈ ಒಂದು ಕಾರಣಕ್ಕೋಸ್ಕರ ನಾನು ಇವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ರಾಸಿಕ್ ಅವರು. ಮಾಳು ಅವರು ಗಿಲ್ಲಿನ ಮತ್ತು ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಗಿಲ್ಲಿಗೆ ಕೊಡ್ತಕ್ಕಂಥ ಕಾರಣ ಯಾವುದು ಅನ್ನೋದಾದ್ರೆ, ಒಂದು ಸೇತುವೆ ಇರ್ತೈತಿ, ಆ ಸೇತುವೆ ಒಳಗೆ ರಕ್ಷಿತಾ ಡೌನ್ ಒಳಗೆ ಇರ್ತಾಳ, ನನ್ನ ದಾಟಿಸ್ತಾಳ, ನನ್ನ ಸೇವ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾಳ ರಕ್ಷಿತಾ. ಅದಕ್ಕೆ ನೀನಂತಿ ಅವ್ರು ನಿನ್ನ ಸೇವ್ ಮಾಡ್ತಾರಂತ ಏನು ಗ್ಯಾರಂಟಿ ಅಂತ ಹೇಳ್ತೀಯಲ್ಲ. ಸೊ ಇದಕ್ಕೆ ನನ್ನ ಉತ್ತರ, ಅವಳನ್ನ ಸೇವ್ ಮಾಡ್ತೀನಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗ್ತೈತೆ ಅಂತೇಳಿ ರಕ್ಷಿತಾ ಅವ್ರ ಕಡೆಯಿಂದ 2 ಚೂರಿಗಳನ್ನು ತೆಗೆದು ಕಾಯಿಸಿ ಗಿಲ್ಲಿಯವರಿಗೆ ಒಂದು, ಆಮೇಲೆ ಧ್ರುವಂತ್ ಅವ್ರಿಗೆ ತೋರಿಸ್ತಾರೆ ಮಾಳು ಅವರು. ಶಬ್ಬಾಷ್, ಮೆಚ್ಚಲೇಬೇಕ್ರಿ. ಈ ಒಂದು ಸಿಚುವೇಶನ್ನ ಉದಾರ ಮನಸ್ಸಿದೆ ಅಂತ ಕಾಣಿಸುತ್ತೆ ಮಾಳು ಅವರಿಗೆ. ಕಷ್ಟದಲ್ಲಿರೋರನ್ನ ಯಾವತ್ತು ಕೈ ಬಿಡೋಲ್ಲ ಅನ್ನೋದು ಈ ಒಂದು ಮನೋಭಾವನೆ ಪ್ರತಿಯೊಬ್ಬರಲ್ಲಿ ಅಳವಡಿಕೆ ಆಗಲೇಬೇಕು. ಕಷ್ಟದಲ್ಲಿರೋರನ್ನ ಅಥವಾ ಏಣಿ ಎತ್ತಿದವ್ರನ್ನ ಅಷ್ಟು ಈಜಿಯಾಗಿ ಬಿಡಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ಆಗುತ್ತೆ. ಈ ಒಂದು ಮಾಳುವವರ ಡಿಸಿಷನ್ ಪ್ರೇಕ್ಷಕರಿಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಅದಂತರ ಧ್ರುವಂತ್ ಅವ್ರಿಗೆ ಕೊಡ್ತಕ್ಕಂಥ ಕಾರಣ ಯಾವುದು ಅನ್ನೋದು ವಿಚಾರಕ್ಕೆ ಬರೋದಾದರೆ, ಇವರು ಒಂದು ಹಿಂದಿನ ವಾರ ಏನು ಒಂದು ರಕ್ಷಿತಾ ಅವರಿಗೆ ಉರಿತಾ ಅನ್ನೋ ಒಂದು ಪದ ಬಳಕೆ ಮಾಡಿದ್ರು, ಹಾಗೆಯೇ ಟೀ ಗಾಂಚಲಿ ಅನ್ನೋ ಒಂದು ಪದ ಬಳಕೆ ಮಾಡಿದ್ರು. ಇದು ನನಗೆ ತುಂಬಾ ತಗೊಳಕ್ಕಾಗ್ತಾ ಇಲ್ಲ, ಈ ಮನೆಯಲ್ಲಿ ತುಂಬಾ ಮಾತಾಡಬಾರ್ದು, ಹಾಗಾಗಿ ನಾನು ಇವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ತಾರೆ ಮಾಳು ಅವರು ಧ್ರುವಂತ್ ಅವ್ರನ್ನ. ನಂತರ ಸೂರಜ್ ಅವರು ಗಿಲ್ಲಿನ ಮತ್ತು ಸ್ಪಂದನ ಅವರನ್ನ ನಾಮಿನೇಟ್ ಮಾಡ್ತಾರೆ. ಗಿಲ್ಲಿಗೆ ಕೊಡ್ತಕ್ಕಂಥ ಕಾರಣ, ಈ ಮನೆಯಲ್ಲಿ ತುಂಬಾನೇ ಮೋಸ್ಟ್ ಪಾಪ್ಯುಲರ್ ಆಗಿ ಸೇಫ್ ಆಗಿ ಆಡ್ತಕ್ಕಂಥವ್ರು ಗಿಲ್ಲಿ ಅವರು ಮಾತ್ರ. ಸೊ ಹಾಗಾಗಿ ಇವರು ನಾಮಿನೇಟ್ ಆಗಲಿ, ಮನೆಯಿಂದ ಬೇಗ ಮನೆಗೆ ಹೋಗಲಿ ಅಂತೇಳಿ ನಾನು ಇವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ತಾರೆ ಸೂರಜ್ ಅವರು. ಇನ್ನು ಸ್ಪಂದನೆಗೆ ಕೊಡ್ತಕ್ಕಂಥ ಕಾರಣ, ಲಾಜಿಕ್ ಇಲ್ಲದೆ ಒಂದು ಬೋರ್ಡ್ ಹಾಕಿದ್ರು ನನಗೆ ಒಂದು ವೀಕೆಂಡ್ ಅಲ್ಲಿ ಅಂತ ಹೇಳಿ ತಿಳಿಸ್ತಾರೆ. ನನಗೆ ಅಷ್ಟಾಗಿ ತಗೊಳಕ್ ಆಗ್ತಾ ಇಲ್ಲ, ಸೊ ಆ ಒಂದು ಕಾರಣಕ್ಕೋಸ್ಕರ ನಾನು ಇವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ತಾರೆ ಸ್ಪಂದನ ಅವರಿಗೆ ಸೂರಜ್ ಅವರು. ಅದಾದ ನಂತರ ಗಿಲ್ಲಿ ಇವರು ರಕ್ಷಿತ್ ಅವರಿಗೆ ಮತ್ತು ರಾಸಿಕ್ ಅವರಿಗೆ ನಾಮಿನೇಷನ್ ಮಾಡ್ತಾರೆ. ರಕ್ಷಿತೆಗೆ ಕೊಡ್ತಕ್ಕಂಥ ಕಾರಣ, ಅಡುಗೆ ಮನೆ ಬಿಟ್ಟು ಆಚೆ ಬರ್ತಾನೆ ಇಲ್ಲ, ಹೋದ ವಾರ ನನ್ನ ನಾಮಿನೇಟ್ ಮಾಡಿದೆಯಲ್ಲ, ನಿನಗೆ ಗೊತ್ತಿಲ್ಲದಿರೋ ವಿಷಯನ ಇಟ್ಕೊಂಡು ನೀನು ನನ್ನ ನಾಮಿನೇಟ್ ಮಾಡಿದೆ, ಸೊ ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮ್ಮನ್ನ ಈ ವಾರ ಮನೆಯಿಂದ ಹೋಗೋಕ್ಕೋಸ್ಕರ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ತಾರೆ ರಕ್ಷಿತ್ ಅವರಿಗೆ ಗಿಲ್ಲಿ ಅವರು. ರಾಸಿಕಗೆ ಕೊಡ್ತಕ್ಕಂಥ ಕಾರಣ ಯಾವುದು ಅನ್ನೋದಾದ್ರೆ, ನನಗೆ ಹೇಳ್ತೀಯಾ ನೀನು ಕಂಫರ್ಟ್ ಝೋನಲ್ಲಿ ಇದ್ದೀಯಾ ಅಂತ, ನೀನು ಸಹ ಕಂಫರ್ಟ್ ಝೋನಲ್ಲಿ ಇದ್ದೀಯಾ ಅಂತೇಳಿ ರಾಸಿಕ್ ಅವ್ರನ್ನ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡುತ್ತಾರೆ. ಈ ಒಂದು ವಿಚಾರ ಕುರಿತು ಇವ್ರ ಮಧ್ಯೆ ಒಂದಷ್ಟು ಜಗಳ ಆಗುತ್ತೆ. ಯಪ್ಪ 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 ಏನು ಜಗಳ ಮಾಡಿದ್ರು ಗುರು, ನನಗಂತೂ ಬಿದ್ದು ಬಿದ್ದು ನಗೋಂಗೆ ಆಗಿತ್ತು ಆ ಒಂದು ಜಗಳ ನೋಡಿ. ರಾಸಿಕ ವಾಯ್ಸ್ ಏನಿದೆ ಮೊದಲು ಇರಿಟೇಷನ್ ಆಗೋದು, ಇವಾಗ ಯಾಕೋ ತುಂಬಾನೇ ಇಂಪಾಗಿ ಕೇಳ್ತಾ ಆ ಒಂದು ವಾಯ್ಸಿಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ ನಾನು. ಒಂಥರ ಟೋನ್ ಇದೆ ನೋಡಿ, ಸಣ್ಣದ ಒಂದು ಟೋನ್ ಇದೆಯಲ್ಲ, ಕೇಳೋಕೆ ಒಂಥರ ಮಜಾ ಕೊಡುತ್ತೆ ಮನಸ್ಸಿಗೆ. ಅದೇನೋ ಗೊತ್ತಿಲ್ಲ, ಯಾಕಂದ್ರೆ ಇವ್ರು ಪದೇ ಜಗಳ ಮಾಡಲಿ ಆ ಒಂದು ವಾಯ್ಸ್ ಕೇಳಿಸ್ಕೋಬೇಕು ಅಂತ ಅನಿಸ್ತಾ ಇದೆ ಪದೇ ನನ್ನ ಮನಸ್ಸಿಗೆ. ನಿಮಗೂ ಹಂಗೆ ಅನಿಸುತ್ತಾ? ಕೆಲವೊಬ್ಬರಿಗೆ ಇರಿಟೇಷನ್ ಆಗ್ಬೋದು, ಇನ್ನು ಕೆಲವೊಬ್ಬರಿಗೆ ವಾಯ್ಸ್ ಲೈಕ್ನೂ ಆಗ್ಬೋದು, ಬಟ್ ನನಗೆ ತುಂಬಾ ಲೈಕ್ ಆಗ್ತಾ ಇದೆ ಈ ಒಂದು ವಾಯ್ಸು, ಎಸ್ಪೆಷಲಿ ಈ ಜಗಳ ಮಾಡುವ ಟೈಮಲ್ಲಿ ಮಾತ್ರ. ಮತ್ತು ಅದರ್ವೈಸ್ ಬೇರೆ ಕಡೆ ಅಂತ ಇಗ್ನೋರ್. ಗಿಲ್ಲಿನ ಉರಿಸ್ಬೇಕಂತೇಳಿ ರಾಸಿಕ್ ಅವ್ರು ಮಾಡ್ತಾರ ಡವ್. ಯಪ್ಪ ಏನು ಡವ್ ಮಾಡಲಿ ಗುರು. ಕಾವ್ಯ ಕಾವು ಹಂಗೆ ಹಿಂಗೆ ಓಡಾಡ್ಕೊಂಡು ಲವ್ ಇವು ನಮ್ಮ ಅಮ್ಮನಿಗೆ ಹೇಳ್ತೀನಿ ಅಂತೇಳಿ ಹಂಗೆ ಡವ್ ಒಂಥರ ರೌಂಡಾಗಿ ಇಬ್ಬರು ಸುತ್ತಾಡ್ಕೊಂಡು ಸಿಚುವೇಶನ್. ಅವಳು ನಿಲ್ತಾ ಇಲ್ಲ, ಇವನು ನಿಲ್ತಾ ಇಲ್ಲ. ಅಯ್ಯೋ ದೇವ, ಒಂಥರ ಕಾಮಿಡಿ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಒಂಥರ ನೋಡೋಕೆ ಎಂಜಾಯ್ಮೆಂಟ್ ಆಗಿತ್ತು ಅಂತ ಹೇಳ್ಬೋದು ಪ್ರೇಕ್ಷಕರಿಗೆ. ಎಸ್ಪೆಷಲಿ ನನಗಂತೂ ತುಂಬಾ ಎಂಜಾಯ್ ಮಾಡಿದೆ ಈ ಒಂದು ಸನ್ನಿವೇಶನ. ಸ್ಪಂದನ್ ಅವರು ಧ್ರುವಂತ್ ಅವ್ರನ್ನ ಮತ್ತು ರಾಸಿಕ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಧ್ರುವಂತ್ ಅವ್ರಿಗೆ ಕೊಡ್ತಕ್ಕಂಥ ಕಾರಣ ಯಾವುದು ಅನ್ನೋದಾದ್ರೆ, ಮನೆ ಬಿಟ್ಟು ಹೋಗ್ತೀನಿ ಅಂತಂತಂದ್ರು, ಅದಕ್ಕೋಸ್ಕರ ಇವರು ಮನೆ ಬಿಟ್ಟು ಹೋಗ್ಲಿ ಅಂತೇಳಿ ನಾನು ನಾಮಿನೇಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಹೋದ ವಾರ ನಾನು ಒಂದು ಕಾಯಿನ್ ತಗೊಂಡೆ ಇವ್ರ ಕಡೆಯಿಂದ. ಈ ಒಂದು ಕಾಯಿನ್ ತಗೊಂಡಿದ್ದು ಬೇರೆಯವ್ರ ಹತ್ರ ಹೋಗಿ ಏನೇನೆಲ್ಲ ಇಲ್ಸಲ್ಲದ ವಿಚಾರಗಳನ್ನು ತಿಳಿಸಿದ್ರು. ಸೊ ಅದಕ್ಕೋಸ್ಕರ ನನಗೆ ಅದು ಇಷ್ಟ ಆಗಲಿಲ್ಲ, ಅದಕ್ಕೋಸ್ಕರ ನಾನು ಇವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿರ್ತಾರೆ ಧ್ರುವಂತ್ ಅವರಿಗೆ. ನಂತರ ರಾಸಿಕ್ ಅವರು, ಇವರು ಮನೆಯಲ್ಲಿ ಒಬ್ಬರ ಮೇಲೆ ಡಿಪೆಂಡ್ ಆಗಿ ಆಟ ಆಡ್ತಾ ಇದ್ದಾರೆ, ಇಂಡಿವಿಜುವಲ್ ಆಗಿ ಆಟ ಆಡೋಕ್ಕೆ ಇವ್ರಿಗೆ ಬರ್ತಾ ಇಲ್ಲ ಅಂತೇಳಿ ತಿಳಿಸ್ತಾರೆ ಸ್ಪಂದನ್ ಅವರು ರಾಸಿಕ್ ಅವರ ಕುರಿತು. ಅಭಿಷೇಕ್ ಅವರು ಧ್ರುವಂತ್ ಅವ್ರನ್ನ ಮತ್ತು ರಕ್ಷಿತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಧ್ರುವಂತ್ ಅವರಿಗೆ ಕೊಡ್ತಕ್ಕಂಥ ಕಾರಣ, ಈ ಮನೆಯಲ್ಲಿ ತುಂಬಾ ಡ್ರಾಮಾ ಮಾಡೋರು ಯಾರು ಅನ್ನೋದಾದರೆ ಅದು ಧ್ರುವಂತ್ ಅವ್ರು ಮಾತ್ರ. ಡ್ರಾಮಾ ಅಂದರೆ ಇವರು ಅಂದರೆ ಡ್ರಾಮಾ, ಅದಕ್ಕೋಸ್ಕರ ನಾನು ಇವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತೇಳಿ ಅಭಿ ಅವರು ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ನಂತರ ರಕ್ಷಿತ್ ಅವ್ರ ವಿಚಾರಕ್ಕೆ ಬರ್ತಕ್ಕಂಥ ಕಾರಣ ಯಾವುದು ಅನ್ನೋದಾದರೆ, ಏನು ಮಾಡ್ತಾ ಇದ್ದೀನಿ, ಏನು ಹೇಳ್ತಾ ಇದ್ದೀನಿ ಅನ್ನೋದು ಸಹ ಇವ್ರಿಗೆ ಗೊತ್ತಿರೋದಿಲ್ಲ.
ಸೊ ಹಾಗಾಗಿ ಎಚ್ಚೆತ್ತುಕೊಳ್ಳಿ ಅಂತೇಳಿ ನಾನು ಈ ಒಂದು ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ತಾರೆ ಅಭಿ ಅವರು. ಸೊ ಟೋಟಲ್ ಆಗಿ ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯವಾಗುತ್ತೆ. ಗಿಲ್ಲಿ, ಕಾವ್ಯ, ರಕ್ಷಿತಾ, ಮಾಳು, ರಾಸಿಕಾ, ಸೂರಜ್, ಧ್ರುವಂತು, ಸ್ಪಂದನ, ಅಭಿ ಇಷ್ಟೆಲ್ಲ ಜನರು ಈ ವಾರ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದಾರೆ. ಉಳಿಸೋದು ಬಿಡೋದೆಲ್ಲ ನಿಮ್ಮ ಕೈಯಲ್ಲಿದೆ. ಬಹುಶಃ ಈ ವಾರ ಯಾರು ಹೋಗ್ಬೋದು ಅನ್ನೋದು ಚರ್ಚೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಘಟಾನುಘಟಿಗಳು ಇದ್ದಾರೆ. ವೀಕ್ ಇರ್ತಕ್ಕಂಥ ಕಂಟೆಸ್ಟೆಂಟ್ಗಳು ಸಹ ಈ ವಾರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿದ್ದಾರೆ. ನೋಡಪ್ಪ ಯಾರನ್ನ ಕಳಿಸ್ತೀರಿ, ಯಾರನ್ನ ಬಿಡ್ತಾರೆ, ನಿಮಗೆ ಬಿಟ್ಟಿದ್ದು. ಸೊ ಇದಾದ ನಂತರ ಧ್ರುವಂತ್ ಅವ್ರದ್ದು ಮತ್ತು ಅಶ್ವಿನಿ ಗೌಡ ಅವ್ರದ್ದು ಒಂದಿಷ್ಟು ಮಾತುಕತೆ ಚರ್ಚೆ ಆಗುತ್ತೆ. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಆ ಥರ ಇದ್ದರು, ಈ ಥರ ಇದ್ದರು ಜನರು, ಹಂಗೆ ಹಿಂಗೆ ಅಂತೇಳಿ ನಾನು ಯಾಕೆ ಉಳ್ಕೊತಾ ಇದ್ದೀನಿ ಅನ್ನೋದು ನನಗೆ ಡೌಟ್ ಆಗ್ತಾ ಇದೆ ಅಂತ ಧ್ರುವಂತ್ ಅವರು ಒಂದು ವ್ಯಕ್ತಪಡಿಸಿದ್ರು ಅಂತ ಹೇಳ್ಬೋದು. ಹೌದು, ಇರಬೇಕಾದವರು ಯಾರು ಅಲ್ಲಿ ಇರ್ತಾನೂ ಇಲ್ಲ. ರಿಷಾ ಅವರು ಮತ್ತು ಜಾನಿ ಅವರು ಇರಲೇಬೇಕಾಗಿತ್ತು, ಅವರು ಹೊರಗಡೆ ಹೋಗಿದ್ದಾರೆ. ಸೊ ಹೆಂಗೆಂಗೋ ಆಗ್ತಾ ಇದೆ ಈ ಒಂದು ಆಟ, ಎಕ್ಸ್ಪೆಕ್ಟೇಷನ್ನೇ ಇಲ್ಲ. ಸೊ ನಂತರ ಬರ್ತಕ್ಕಂಥದ್ದೇ ಜೋಡಿ ಟಾಸ್ಕ್ ಆಡಬೇಕು. ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಈ ವಾರ ಕ್ಯಾಪ್ಟನ್ಸಿ ಜೋಡಿಯಾಗಿ ಇರ್ತವೆ. ಸೊ ಆ ಒಂದು ಕಾರಣಕ್ಕೋಸ್ಕರ ನಿಮ್ಮ ಜೋಡಿನ ನೀವು ಆಯ್ಕೆ ಮಾಡಿಕೊಳ್ಳಬೇಕು ಬೇಡವೋ ಅನ್ನೋದು ವಿಚಾರ ಕುರಿತು ತಿಳಿಸಿ ಅಂತ ಹೇಳ್ತಾರೆ ಬಿಗ್ ಬಾಸ್ನವರು. ಬಾಯ್ಸ್ ಆಗಿರ್ತಕ್ಕಂಥವ್ರು ಬಂದು ತಮಗೆ ಯಾರು ಬೇಕು, ತಮ್ಮ ಒಂದು ಸ್ಟ್ರೆಂತ್ ಏನು ಅನ್ನೋದನ್ನ ಕುರಿತು ಒಂದು ಪ್ರಸ್ತಾಪಿಸಬೇಕಾಗುತ್ತೆ ಮಹಿಳಾ ಸ್ಪರ್ಧಿಗಳ ಮುಂದೆ. ಸೊ ಅವ್ರು ಬೇಕು ಬೇಡ ಅನ್ನೋದನ್ನ ಇವ್ರು ಚೂಸ್ ಮಾಡಬೇಕಾಗುತ್ತೆ ಹೆಣ್ಮಕ್ಳು. ಮಾಳು ರಕ್ಷಿತಾ ಅವ್ರನ್ನ ಚೂಸ್ ಮಾಡ್ತಾರೆ. ಇಲ್ಲಿ ರಕ್ಷಿತಾ ಅವರು ಮಾಳು ಅವ್ರನ್ನ ಮನವೊಲಿಸೋಕ್ಕೋಸ್ಕರ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಸ್ಟ್ರಾಂಗೆಸ್ಟ್ ಒಂದು ಡೈಲಾಗ್ ಹೇಳ್ತಾರೆ. ಆಪೋಸಿಟ್ ಅಟ್ರಾಕ್ಟ್ಸ್ ಈಚ್ ಅದರ್. ನನಗೆ ಒಂದು ಚಾನ್ಸ್ ಕೊಡಿ, ನಾನು ಏನಂತ ನಿಮ್ಗೆ ಇಂಪ್ರೂವ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ ತಿಳಿಸ್ತಾರೆ ರಕ್ಷಿತಾ ಅವರು ಮಾಳು ಅವರಿಗೆ. ಈ ಒಂದು ಡೈಲಾಗ್ ಕೇಳಿದ ತಕ್ಷಣ ಮಾಳು ಅವರು ರಕ್ಷಿತಾ ಅವ್ರ ಕಡೆ ವಾಲ್ತಾರೆ. ಅಭಿ ಮತ್ತು ಸ್ಪಂದನ್ ಅವರು ಜೋಡಿ ಆಗ್ತಾರೆ. ಆಮೇಲೆ ರಜತ್, ಚೈತ್ರ ಅವರು ಜೋಡಿ ಆಗ್ತಾರೆ. ಗಿಲ್ಲಿ ಮತ್ತು ಕಾವ್ಯ ಅವರು ಜೋಡಿ ಆಗ್ತಾರೆ. ರಾಸಿಕಾ ಮತ್ತು ಸೂರಜ್ ಅವರು ಜೋಡಿ ಆಗ್ತಾರೆ. ರಘು ಮತ್ತು ಅಶ್ವಿನಿ ಅವರು ಜೋಡಿ ಆಗ್ತಾರೆ ಈ ಒಂದು ಆಟದಲ್ಲಿ, ಈ ಒಂದು ಕ್ಯಾಪ್ಟನ್ಸಿ ಓಟದ ಆಟದಲ್ಲಿ. ಸೊ ನನ್ನ ಪ್ರಕಾರ ಹೇಳೋದಾದ್ರೆ ಯಾವ ಒಂದು ಜೋಡಿ ಸ್ಟ್ರಾಂಗ್ ಇದೆ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ ಮಾಳು ಮತ್ತು ರಕ್ಷಿತಾ ತುಂಬಾನೇ ಸ್ಟ್ರಾಂಗ್ ಇದ್ದಾರೆ. ಅವರು ಸ್ವಲ್ಪ ಗಿಡ್ಡ ಇದ್ದಾರೆ, ಇವರು ಸ್ವಲ್ಪ ಗಿಡ್ಡ ಇದ್ದಾರೆ. ಫಿಸಿಕಲಿ ಇಬ್ರು ಕೂಡ ಸಮನಾಗಿ ಕಾಂಪಿಟೇಷನ್ ಕೊಡಬಹುದು. ನಂತರ ಅಭಿ ಸ್ಪಂದನಾಗಿ ಬಂದರೆ ಅಭಿ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಆಮೇಲೆ ಸ್ಪಂದನ ವೀಕ್ನೆಸಸ್ ಆಗಿ ಕಾಣ್ತಾರೆ. ಮತ್ತು ರಜತ್, ಚೈತ್ರ ಅಂತ ಬಂದರೆ ಚೈತ್ರ ಅಂತ ಏನು ಕೇಳಬೇಡ ಬಿಡಿ, ಅವ್ರಿಗೆ ಆಟ ಆಡೋಕೆ ಬರೋಂಗಿಲ್ಲ ಚೈತ್ರ ಅವರಿಗೆ. ಗಿಲ್ಲಿ ಮತ್ತು ಕಾವ್ಯ ವಿಚಾರಕ್ಕೆ ಬರೋದ್ರೆ ಪರವಾಗಿಲ್ಲ. ಆಮೇಲೆ ರಾಸಿಕಾ, ಸೂರಜ್ ಇವ್ರಿಬ್ರು ಬೆಟರ್ ಆಗಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಜೋಡಿ. ಆಮೇಲೆ ರಘು, ಅಶ್ವಿನಿ ಇವರಿಬ್ಬರು ನಡುವೆ ಒಂದು ಏರುಪೇರು ಆಗುತ್ತೆ. ಬಟ್ ಹೆಂಗೆ ತಗೊಂಡೋಗ್ತಾರೆ ಗೇಮಲ್ಲಿ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಲ್ಲ ಮೂಲಗಳ ಪ್ರಕಾರ 2 ಹಂತದ ಆಟ ಮುಗಿದಿದ್ದು ಈ ಒಂದು ಹಂತದಲ್ಲಿ ರಕ್ಷಿತಾ ಅವರು ಮತ್ತು ಮಾಳು ಅವರು ಗೆದ್ದು ಒಂದು ಕ್ಯಾಪ್ಟನ್ಸಿ ಆಟದಿಂದ ಮುನ್ನಡೆ ಸಾಧಿಸಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ರಜತ್ ಮತ್ತು ಚೈತ್ರ ಅವರು ಹೊರಗಡೆ ಇದ್ದಾರೆ, ಈ ಒಂದು ಕ್ಯಾಪ್ಟನ್ಸಿ ಓಟದಿಂದ ಹೊರಗಡೆ ಹಾಕಿದ್ದಾರೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಈ ಒಂದು ಆಟ ಆಡುವ ಸಂದರ್ಭದಲ್ಲಿ ಸ್ಪಂದನೆಗೆ ಕಾಲು ಡಿಸ್ಲೊಕೇಟ್ ಆಗಿದೆ ಅಂತೆ. ರಿಕವರಿ ಆಗ್ತಾರೋ ಅಥವಾ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಸೊ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.